ನಿಮಗೆಲ್ಲ ಗೊತ್ತಾಗಿದೆ, ಜಮ್ಮು ಕಾಶ್ಮೀರದಲ್ಲಿ 28 ಜನರ ಹತ್ಯೆ ಆಗಿದೆ. ಅದು ಯಾರೋ ಪ್ರವಾಸಿಗರು ಬಹಳ ಉದ್ದೇಶಪೂರ್ವಕವಾಗಿ ಪ್ರವಾಸಿಗರನ್ನ ಗುರಿ ಮಾಡಿ. ಯಾಕೆ ಪ್ರವಾಸಿಗರ ಮೇಲೆ ಹಲ್ಲೆ ಆಗ್ತಾ ಇದೆ? ಯಾಕೆ ಭಯೋತ್ಪಾದಕರು ಅವ್ರನ್ನ ಗುರಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಬೇರ್ಪಡಿಸುವಂತ ಅದರ ಭಾಗ, ಷಡ್ಯಂತ್ರದ ಭಾಗವಾಗಿ ಈ ಕೆಲಸ ನಡೆದಿದೆ, ಈ ಹತ್ಯೆ ನಡೆದಿದೆ. ಬಹಳ ಮುಖ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಭಾರತದ ಬೇರೆ ಬೇರೆ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಆಮೇಲಿಂದ ಅಲ್ಲಿಯ ಜನ ದಿನನಿತ್ಯ ಪ್ರವಾಸೋದ್ಯಮವನ್ನು ಅವಲಂಬಿಸಿ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ದಾರೆ. ಆ ಜೀವನೋಪಾಯ ಕಟ್ಕೊಂಡಿರ್ತಕ್ಕಂಥ ಜನಗಳಿಗೆ ಇವತ್ತು ಬಹಳ ತೊಂದರೆ ಆಗ್ತಾ ಇದೆ. ಈ ತರದ ಒಂದು ಜನ ತೊಂದರೆಗೆ ಸಿಗಾಕೊಳ್ಳೋ ರೀತಿ ಒಳಗಡೆ ಅದರ ಆ ಷಡ್ಯಂತ್ರದ ವಿರುದ್ಧ ಒಂದು ದೊಡ್ಡ ಪಿತೂರಿನೇ ಇದೆ. ಪಿತೂರಿ ಹೆಂಗೆ ಅಂತ ಅಂದ್ರೆ, ಇವತ್ತು ಪಾಕಿಸ್ತಾನದಲ್ಲಿ ಎಂತಹ ಪರಿಸ್ಥಿತಿ ಇದೆ ಅಂತ ನಾನು ಹೇಳಬೇಕಾಗಿಲ್ಲ. ಅಲ್ಲಿ ಆರ್ಥಿಕವಾದಂತಹ ಒಂದು ದುಸ್ಥಿತಿ ಇದೆ, ಅಲ್ಲಿ ರಾಜಕೀಯವಾಗಿ ಅಸ್ಥಿರತೆ ಇದೆ. ಏನು ಯಾವ ಸರ್ಕಾರ ಇದೆ, ಏನು ಎತ್ತ ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿ ಒಳಗಡೆ ಅಲ್ಲಿಯ ಜನ ಬಹಳ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಅಮೆರಿಕಾದವರು ರಷ್ಯಾದ ಇವ್ರನ್ನ ಹಿಡಿತದಲ್ಲಿದ್ದನ್ನ ತಪ್ಪಿಸಿ ತಾವಲ್ಲೋಗಿ ನೆಲೆ ನಿಂತ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟರು ಹೋದ್ರು. ಇವತ್ತು ಪಾಕಿಸ್ತಾನ ಹೆಂಗಾಗಿದೆ ಅಂದ್ರೆ, ಅಲ್ಲಿ ನಾಗರಿಕ ಸರ್ಕಾರವೇ ಇಲ್ದಂಗಾಗೋಗಿದೆ. ಎಲ್ಲ ಭಯೋತ್ಪಾದಕರು. ಮೊನ್ನೆ ಲಾಹೋರ್ನಲ್ಲಿ ಒಂದು ದೊಡ್ಡ ರೈಲನ್ನ ಇದು ಮಾಡುವಂತಹ ಒಂದು ಷಡ್ಯಂತ್ರ ನಡೀತು. ಯಾಕೆ ಇದು ಆಗ್ತಾ ಇದೆ ಅಂದ್ರೆ, ಪಾಕಿಸ್ತಾನದಲ್ಲಿ ಒಂದು ನಾಗರಿಕ ಸರ್ಕಾರವೇ ಇಲ್ದಂಗಾಗೋಗಿದೆ. ಅಲ್ಲಿ ಆ ನಾಗರಿಕ ಸರ್ಕಾರವೇ ಇಲ್ಲ. ಇಂತಹ ಒಂದು ನಾಗರಿಕ ಸರ್ಕಾರ ಇಲ್ಲದಲೇ ಇರುವಂತ ಇದರೊಳಗಡೆ ಲಷ್ಕರ್ ಇ ತೈಬಾ ಅಂತ ಹೇಳಿ ಅವರು ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಹೇಳಿ ಒಂದು ಹೊಸ ಹೆಸರು, ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಹೇಳಿ ಒಂದು ಹೊಸ ಹೆಸರು ಇಟ್ಕೊಂಡು ಅವರು ಲಷ್ಕರ್ ಇ ತೈಬಾದ ಒಂದು ಸಂಘಟನೆ, ಅವರು ಈ ಉಗ್ರಗಾಮಿಗಳು ಈ ಕೆಲಸವನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಅಮಾಯಕರ ಜೀವಗಳನ್ನ ತೆಗೆದಿರುವಂತ ಘಟನೆಯನ್ನ ಸಿಐಟಿಯು ಕಾರ್ಮಿಕ ಸಂಘಟನೆಯಾಗಿ ನಾವು ಅದನ್ನ ಖಂಡಿಸ್ತೀವಿ. ಮತ್ತೆ ಸತ್ತಂತಹ ಕುಟುಂಬಗಳ ಜೊತೆಗೆ ಸಂತಾಪವನ್ನ ಸೂಚಿಸ್ತೀವಿ. ಭಯೋತ್ಪಾದಕರಿಗೆ ಧರ್ಮ ಇರೋದಿಲ್ಲ. ಧರ್ಮ ಸಹಬಾಳ್ವೆಯನ್ನ ಹೇಳ್ತದೆ, ಶಾಂತಿಯನ್ನು ಹೇಳ್ತದೆ, ಸೋದರತ್ವವನ್ನು ಹೇಳ್ತದೆ. ಭಯೋತ್ಪಾದಕನಿಗೆ ಧರ್ಮ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದೆ. ಇಲ್ಲಿಂದ ಪ್ರವಾಸಕ್ಕೆ ಹೋದಂತವರು ಪ್ರವಾಸದಲ್ಲಿ ಅವರ ಸಂತಸದ ಕ್ಷಣಗಳನ್ನ ಅನುಭವಿಸ್ತಾ ಇದ್ದವರು, ಮತ್ತೊಬ್ಬ ಹೊಟ್ಟೆಪಾಡಿಗೆ ಹೋದವನು. ಎರಡೂ ಮನೆಗಳಿಗೆ ಹೆಣಗಳು ವಾಪಸ್ ಬಂದಿದ್ದಾವೆ. ಎರಡೂ ತಾಯಂದಿರಿಗೆ ದುಡಿತಾ ಇದ್ದಂತಹ ಕುಟುಂಬದ ಮುಖ್ಯಸ್ಥನನ್ನು ಕಳ್ಕೊಂಡಿದ್ದಾರೆ. ಅದು ಆದಿಲ್ ಆಗಿರ್ಬೋದು, ಮಂಜುನಾಥ್ ಗೌಡ ಆಗಿರ್ಬೋದು. ಸೊ ಹಾಗಾಗಿ ಭಯೋತ್ಪಾದಕತೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಈ ಘಟನೆಯಲ್ಲಿ ಸಾಬೀತಾಗಿದೆ. ಹಂಗಾಗಿ ಭಯೋತ್ಪಾದನೆಯನ್ನ ಈ ನಾಗರಿಕ ಸಮಾಜ ಸಹಿಸಿಕೊಡ್ದು ಅನ್ನುವಂಥ ವಿನಂತಿಯನ್ನ ಮಾಡುವಾಗಲೇನೆ ಕೇಂದ್ರ ಸರ್ಕಾರದ ವಿಫಲತೆಯ ಅಂಶಗಳು ಈ ನಾಗರಿಕ ಸಮಾಜ ಗಂಭೀರವಾಗಿ ಗಮನಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಜನ ಮಾತಾಡ್ತಾ ಇದ್ದಾರೆ, ತಪ್ಪಾಗಿ ತಿಳಿಬೇಡಿ. ಚುನಾವಣೆಗಳು ಹತ್ರ ಬರುವಾಗ ಈ ರೀತಿಯ ಘಟನಾವಳಿಗಳು ಯಾಕೆ ಮರುಕಳಿಸ್ತವೆ ಅಂತ ಹೇಳಿ. ಹಾಗಾಗಿ ಭಯೋತ್ಪಾದಕತೆಯನ್ನ ಬಂಡವಾಳ ಮಾಡಿಕೊಂಡು ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ಪಕ್ಷಗಳಿದ್ರೆ ಅದನ್ನ ಸರಿಯಾಗಿ ಗುರುತಿಸುವ ಮತ್ತೆ ಅದಕ್ಕೆ ತಕ್ಕ ಉತ್ತರವನ್ನ ಜನತೆ ಕೊಡುವಂತಹ ಅಗತ್ಯ ಇದೆ ಬಂಧುಗಳೇ. ಒಂದು ಕಡೆಯಲ್ಲಿ ಇಡೀ ಭಾರತ ಈ ಘಟನೆಯಿಂದ ಬಹಳನೇ ಮಾನಸಿಕವಾಗಿ ಜರ್ಜರಿತವಾಗಿ ದುಃಖದ ಸಂದರ್ಭದಲ್ಲಿರುವಾಗ ದೇಶದ ಪ್ರಧಾನಿಗಳು
ಬಿಹಾರದ ಚುನಾವಣೆಯ ಕಡೆಗೆ ಮುಖ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಸಹ ಬರ್ತಾ ಇವೆ. ಯಾರಿಗೆ ಯಾವುದು ಪ್ರಾಧಾನ್ಯತೆ ಆಗ್ತಾ ಇದೆ ಅನ್ನುವಂಥದ್ದು ಸೂಚಕವಾಗಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂತಹ ಕಾರಣಗಳನ್ನೂ ಸಹ ಗುರುತಿಸುವಾಗ ನಮಗೆ ಕಾಣೋದು ಇದರ ಹಿಂದೆ ಸಂಚಿದೆಯಾ ಅಂತ. ಹಾಗಾಗಿ ಘಟನೆಯಲ್ಲಿ ಸತ್ತಂತಹ ಕುಟುಂಬಗಳ ಜೊತೆಯಲ್ಲಿ ಇಡೀ ಭಾರತದ ನಾಗರಿಕರು ಧರ್ಮಾತೀತರಾಗಿ ನಿಲ್ಲಬೇಕು. ಅದರ ಜೊತೆಗೆ ಇದರ ವೈಫಲ್ಯತೆಗಳು, ಸರ್ಕಾರದ ವೈಫಲ್ಯತೆಗಳು, ಅದರ ಬಗ್ಗೆ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಏನಾದರೂ ಇದ್ರೆ ಅದು ಹೊರಗೆ ಬರಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ವಹಿಸಬೇಕು. ಯಾರೆಲ್ಲ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅವರ ಕುಟುಂಬಗಳಿಗೆ, ಅವರ ಜೀವನ ನಿರ್ವಹಣೆಗೆ, ಅವರ ಬದುಕಿಗೆ ಬೇಕಾಗುವಂತ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ, ಮತ್ತೊಮ್ಮೆ ಜಮ್ಮು ಕಾಶ್ಮೀರದ ಇಡೀ ಘಟನಾವಳಿಗಳಲ್ಲಿ ಏನು ಈ ಕೃತ್ಯವನ್ನು ಎಸಗಿರುವಂತಹ ಅಮಾನವೀಯ ಅನಾಗರಿಕ ಕೃತ್ಯವನ್ನು ಖಂಡಿಸಿ ಸತ್ತಂತವರ ಕುಟುಂಬಗಳಿಗೆ ಸಂತಾಪವನ್ನು ಸೇರ್ತಾ ನನ್ನ ಅವಕಾಶಕ್ಕೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.